ರೈತರ ಜೀವನ ನದಿಯಾಗಿದ್ದ ಘಟಪ್ರಭಾ ನದಿ ಮೇಲಿಂದ ಮೇಲೆ ಸಂಕಷ್ಟ ತಂದೊಡ್ತಾ ಇದೆ. ನದಿ ತೀರದ ರೈತರಿಗೆ ಶ್ರಾವಣ ಮಾಸ ಸಂಕಷ್ಟದ ಮಾಸವಾಗಿತ್ತು. ಬೆಳೆಗಳು ಕೊಳೆತು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಿರಂತರವಾಗಿ ನೀರಲ್ಲಿ ನಿಂತು ಸುಟ್ಟ ಬಣ್ಣಕ್ಕೆ ತಿರುಗಿದ ಕಬ್ಬು, ಮುಳುಗಡೆಯಾಗಿ ಕೊಳೆತು ಬರೀ ಕಡ್ಡಿಯಾಗಿ ಬದಲಾದ ಬೆಳೆ, ಹೊಲದಲ್ಲಿ ತಮ್ಮ ಗೋಳು ತೋಡಿಕೊಳ್ಳುತ್ತಿರುವ ರೈತರು, ಮಹಿಳೆಯರು. ಇದು ಬಾಗಲಕೋಟೆ ಘಟಪ್ರಭಾ ತೀರದ ರೈತರ ಗೋಳಾಟ. ಬಾಗಲಕೋಟೆಯ ಘಟಪ್ರಭಾ ತೀರದ ರೈತರ ಗೋಳಾಟ ಕೇಳೋರೆ ಇಲ್ಲದಂತಾಗಿದೆ. ಮೇಲಿಂದ ಮೇಲೆ ಘಟಪ್ರಭಾ ನದಿ ಅಬ್ಬರಕ್ಕೆ ಸಿಲುಕಿ ರೈತರು ಕಂಗಾಲಾಗಿದ್ದಾರೆ. ಉದ್ದಿನ ಬೆಳೆ ನಿರಂತರ ನೀರಲ್ಲಿ ನಿಂತು ಕೊಳೆತು ಕಡ್ಡಿಯಾಗಿದೆ. ಇಷ್ಟಾದರೂ ಇತ್ತ ಕಡೆ ಅಧಿಕಾರಿಗಳು ತಿರುಗಿಯೂ ನೋಡಿಲ್ಲ ಅಂತ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಲ 4 ವರ್ಷ ಆತ್ರಿ, ಒಟ್ಟು ಪೀಕ್ ಅಳಗಾಲ ಆಗೈತಿ. ಕಬ್ಬು ಅಳಗಾಲ, ಉಳ್ಳಿಗಡ್ಡೆ ಅಳಗಾಲ, ಉದ್ದ ಅಳಗಾಲ, ಬಂದದ ಪೀಕ ಏನೂ ಬರಲ್ರಿ. 4-5 ಎಕರೆ ಮಂದಿ ಹೊಲ ಮಾಡಿವ್ರಿ. ಕೈಲಿದ್ದ ಕೊಡೋದಾಗೈತ್ರಿ. ಬ್ಯಾಂಕಿನ ಸಾಲ ತುಂಬುನು ಹೆಂಗ, ಹೊಟ್ಟಿ ತುಂಬ್ಕೋದು ಹೆಂಗ್ರಿ? ದನಕಾರಿಗೆ ಮೇವು ಇಲ್ಲ, ಮಿಡಿಚಿಲ್ಲ. ಅಧಿಕಾರಿಗಳು ಯಾರು ಬಂದೇ ಇಲ್ರಿ ನಮ್ಮ ಸನೇಕ. ನೀವು ಹೊಳಿಗೆ ಹೋಗುದೇನ ಶಾಶ್ವತ ನಮಗೆ ಕೊಡ್ತಿರ್ರಿ. ಇತ್ತೀಚೆಗೆ ತಾನೇ ನೀರಿನಿಂದ ತೆರವಾಗಿದ್ದ ಕಬ್ಬು ಮತ್ತೆ ನೀರಲ್ಲಿ ಮುಳುಗಿದೆ. ಇಲ್ಲಿ ತೋರಿಸುತ್ತಿರುವ ಸ್ಥಿತಿ ಮುಧೋಳ ತಾಲೂಕಿನ ಅಂತಪುರ ಗ್ರಾಮದ್ದು ಮಾತ್ರ. ಮುಧೋಳ, ರಬಕವಿಬನಹಟ್ಟಿ ತಾಲೂಕಿನ ಘಟಪ್ರಭಾ ತೀರದ ಎಲ್ಲ ರೈತರ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಈರುಳ್ಳಿ ಬೆಳೆಯಂತೂ ಸರ್ವನಾಶವಾಗಿದೆ. ಈ ವರ್ಷ ಪ್ರವಾಹದಿಂದ 12,500 ಹೆಕ್ಟೇರ್ ಬೆಳೆ ನಾಶವಾಗಿದೆ. ನದಿ ತೀರದ ರೈತರಾದ ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಒಂದೇ ಸಲ ಬಂದದ್ದು ಏನಿಲ್ಲ ಅಂದ್ರೂ 2-2.5 ಸಾವಿರ ಹೆಕ್ಟರ್ ಹೊಲ ನುಕ್ಸಾನಾಗಿದೆ. ಈಗ 2ನೇ ಸಲನೂ ಮತ್ತೂ ಅಷ್ಟು ಬಂದಿದೆ. ಈಗ ಇನ್ನೂ ಬರೋದ್ರಾಗಿದೆ. ಮತ್ತು ಇದರಿಂದ ಭಾಳ ಉದ್ದ, ಕಬ್ಬ ಮತ್ತು ಗೊಂಜಾಳ, ಉಳ್ಳಾಗಡ್ಡೆ ಅಂತೂ ಭಾಳ ನುಕ್ಸಾನಾಗಿದೆ ಸರ್ ನಮ್ಮ ತಾಲೂಕದಾಗ. ಘಟಪ್ರಭಾ ತೀರದ ರೈತರಿಗೆ ಈ ವರ್ಷದ ಶ್ರಾವಣ ಸಂಕಷ್ಟದ ಶ್ರಾವಣವಾಗಿದ್ದು, ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಾಗಲಕೋಟದಿಂದ ಮಾಂತೇಶ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬ್ಯಾರೇಜ್ನಿಂದ ನೀರು ಹರಿಬಿಡುವ ದೃಶ್ಯಗಳನ್ನು ನೋಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಹಾಗೆ ಬರುವ ಪ್ರವಾಸಿಗರಿಗೆ ಸಾಕಷ್ಟು ನಿರಾಸೆಯಾಗ್ತಾ ಇದೆ. ಮೂಲ ಸೌಕರ್ಯ ಇಲ್ಲದೆ ಪ್ರವಾಸಿಗರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲಿ ಏನಾಯಿತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಂಗಟಲೂರು ಬ್ಯಾರೆಕ್ನತ್ತ ಜನರ ದಂಡು. ಮೂಲ ಸೌಕರ್ಯ ಇಲ್ಲದೆ ಪ್ರವಾಸಿಗರ ಬೇಸರ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಲೂರು ಬ್ಯಾರೆಕ್ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಉಕ್ಕಿ ಹರಿಯುವ ನೀರಿನ ಮುಂದೆ ನಿಂತು ಸೆಲ್ಫಿ ತಗೊಂಡು ಎಂಜಾಯ್ ಮಾಡ್ತಾರೆ. ಕೆಲವೇ ಹೊತ್ತಲ್ಲಿ ಇಲ್ಲಿಂದ ಯಾವಾಗ ಹೋಗ್ತೀವೋ ಅಂತ ಚಡಪಡಿಸುತ್ತಾರೆ. ಹೌದು, ಮೂಲ ಸೌಕರ್ಯ ಇಲ್ಲದೆ ಪ್ರವಾಸಿಗರಿಗೆ ನಿರಾಶೆಯಾಗುತ್ತಿದೆ. ಮಕ್ಕಳು, ಮಹಿಳೆಯರು, ಹಿರಿಯರು ಎನ್ನದೆ ಎಲ್ಲ ವಯೋಮಾನದ ಜನರು ಬರ್ತಾರೆ. ಅವರಿಗೆ ಉಪಹಾರದ ಶಾಪ್, ಶೌಚಾಲಯ, ವಸತಿ ನಿಲಯಗಳು ಇಲ್ಲ. ಹೀಗಾಗಿ ಇಡೀ ದಿನ ಕುಟುಂಬ ಸಮೇತ ವೀಕ್ಷಣೆ ಮಾಡಬೇಕು ಅಂದ್ರೆ ಆಗುತ್ತಿಲ್ಲ. ಹೀಗಾಗಿ ಪ್ರವಾಸಿಗರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ರೋಡು ಒಂದು ಸ್ವಲ್ಪ ಸರಿಗಿಲ್ಲ. ಹಳ್ಳಿಲಿಂದ ಬರೋರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ಬೇರೆ ಊರ್ಲಿಂದ ಬರೋರಿಗೆ ಕೂಡ ವೆಹಿಕಲ್ ವ್ಯವಸ್ಥೆ ಮಾಡ್ಬೋದು. ಅಥವಾ ಇಲ್ಲಿ ಏನಾರು ಸ್ನ್ಯಾಕ್ಸ್ ಬೇಕಂದ್ರೆ, ತಿನ್ನೋದಕ್ಕೆ ಏನಾರು ಬೇಕಂದ್ರೆ ಏನು ಸಿಗೋದಿಲ್ಲ ಇಲ್ಲಿ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು. ಬಾತ್ರೂಮು, ಟಾಯ್ಲೆಟ್ ರೂಮು, ಲೇಡೀಸಿಂದು ಫೆಸಿಲಿಟಿ ಇಲ್ಲ. ಅವನ್ನೆಲ್ಲ ಒಂದು ಸ್ವಲ್ಪ ಸಾಮಾಜಿಕವಾಗಿ ಎಲ್ಲ ನೋಡ್ಕೊಂಡು ವ್ಯವಸ್ಥೆ ಮಾಡಿದ್ನಂದ್ರೆ ಇದು ಒಂದು ಸಾಮಾಜಿಕ ತಾಣ ಪ್ಲೇಸ್ ಆಗುತ್ತೆ. ಸಿಂಗಟಲೂರು ಬ್ಯಾರೇಜ್ ಗದಗ ಜಿಲ್ಲೆ ಹಾಗೂ ಕೊಪ್ಪಳ ಜಿಲ್ಲೆಯ ರೈತರಿಗೆ ನೀರಾವರಿ ಕಲ್ಪಿಸುವ ಉದ್ದೇಶ ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಹೀಗಾಗಿ ಸಿಂಗಟಲೂರು ಬ್ಯಾರೇಜ್ ಅಭಿವೃದ್ಧಿ ಮಾಡಬೇಕು ಎನ್ನುವುದು ಪ್ರವಾಸಿಗರ ಒತ್ತಾಯವಾಗಿದೆ. ಎಲ್ಲ ಬಹಳ ಖುಷಿ ಆಗ್ತಾ ಇದೆ. ಮತ್ತೆ ಅಷ್ಟು ಬೇಜಾರನ್ನು ಆಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿಂದ ಇಲ್ಲಿನ ಬರಲಿಕ್ಕೆ ಸರಿಯಾದ ರಸ್ತೆ ಸಂಪರ್ಕ ಇಲ್ಲ. ಆಮೇಲೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಸಾಕಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಇದು ಪ್ರವಾಸಿ ತಾಣ ಇದೆ. ಸೊ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಈ ಒಂದು ಸ್ಥಳವನ್ನು ನೋಡ್ಬೇಕನ್ನಿಸುತ್ತೆ. ಗದಗ ಜಿಲ್ಲೆ ಹೇಳಿ ಕೇಳಿ ಬಯಲು ಸೀಮೆ. ಈ ಜಿಲ್ಲೆಯಲ್ಲಿ ಇಷ್ಟು ಸುಂದರವಾದ ತಾಣ ನೋಡಲು ಪ್ರವಾಸಿಗರು ಬರುತ್ತಿದ್ದಾರೆ. ಅವರಿಗೆ ಮೂಲ ಸೌಕರ್ಯ ಒದಗಿಸಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಪ್ರವಾಸೋದ್ಯಮ ಸಚಿವರಾದ HK ಪಾಟೀಲ್ ಇತ್ತ ಗಮನ ಹರಿಸ್ತಾರ ಕಾದು ನೋಡಬೇಕಾಗಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.
ರೇಣುಕಾಸ್ವಾಮಿ ಮರ್ಡರ್ ತನಿಖೆ ನಡೆಸಿರುವ ಪೊಲೀಸರಿಗೆ ಕೊಲೆ ಸಾರಥಿ ವಿರುದ್ಧದ ಹಲವು ಸಾಕ್ಷ್ಯಗಳು ಸಿಕ್ಕಿದೆ. ಈ ಮಧ್ಯೆ ಲುಮಿನಲ್ ಟೆಸ್ಟ್ನಲ್ಲಿ ಮತ್ತೊಂದು ಸ್ಫೋಟಕ ಸತ್ಯ ಬಯಲಾಗಿದೆಯಂತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಜೈಲು ದಾಸನಿಗೆ ಬೂಟ್ ಬಟ್ಟೆಗಳೇ ಕಂಟಕ. ಲುಮಿನಲ್ ಟೆಸ್ಟ್ನಲ್ಲಿ ಸ್ಫೋಟಕ ಸತ್ಯ ಬಯಲು. ಕೊಲೆ ಸಾರಥಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಎಲ್ಲ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ಮತ್ತೊಂದು ಸ್ಫೋಟಕ ಸತ್ಯ ಲುಮಿನಲ್ ಟೆಸ್ಟ್ ಮೂಲಕ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಲೂಮಿನಲ್ ಟೆಸ್ಟ್ನಲ್ಲಿ ದರ್ಶನ್ ಕ್ರೌರ್ಯದ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ದರ್ಶನ್ ವಿರುದ್ಧ ಮತ್ತೊಂದು ಸ್ಫೋಟಕ ಎವಿಡೆನ್ಸ್ ಪತ್ತೆಯಾಗಿದೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ದರ್ಶನ್ ಸಾಯಿಸಿದ್ದಾನೆ ಎಂಬುದು ಗೊತ್ತಾಗಿದೆ. ಟೆಸ್ಟ್ನಲ್ಲಿ ದರ್ಶನ್ ಕೂಡ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾನೆಂಬುದು ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿರೋ ದರ್ಶನ್ಗೆ ಬೂಟ್ ಕಂಟಕ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಧರಿಸಿದ್ದ ಶೂಗಳು ಪ್ರಮುಖ ಎವಿಡೆನ್ಸ್ ಆಗಿವೆ. ಬೂಟ್ನಲ್ಲಿ ಒದ್ದು ರೇಣುಕಾಸ್ವಾಮಿ ಟಾರ್ಚರ್ ಕೊಟ್ಟಿದ್ದರೆಂಬ ಮಾಹಿತಿ ಲಭ್ಯವಾಗಿದ್ದು, ಕೊಲೆ ಬಳಿಕ ಆ ಶೂಗಳನ್ನು ದಾಸ ವಿಜಯಲಕ್ಷ್ಮಿ ಮನೆಯಲ್ಲಿಟ್ಟಿದ್ರು. ವಿಜಯಲಕ್ಷ್ಮಿ ಮನೆಯಲ್ಲಿ ತಲಾಶ್ ನಡೆಸಿದ ಖಾಕಿಗೆ ದಾಸನ ಶೂಗಳು ಲಭ್ಯವಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡಲೇ ಶೂಗಳನ್ನು ಲೂಮಿನಲ್ ಟೆಸ್ಟ್ಗೆ ಕಳಿಸಿದ್ರು. ಟೆಸ್ಟ್ ವೇಳೆ ಶೂನಲ್ಲಿ ರೇಣುಕಾ ರಕ್ತದ ಕಲೆಗಳು ಪತ್ತೆಯಾಗಿರೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾನೆ ಅನ್ನೋದಕ್ಕೆ ಮೂರನೇ ಮುಖ್ಯ ಎವಿಡೆನ್ಸ್ ಇದಾಗಿದೆ. ಈ ಹಿಂದೆ ದರ್ಶನ್ ಟಿ ಶರ್ಟ್ ಮೇಲೂ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಕೊಲೆ ವೇಳೆ ರೇಣುಕಾಸ್ವಾಮಿ ರಕ್ತದ ಕಲೆಯಿಂದ ಮುಖ್ಯ ಎವಿಡೆನ್ಸ್ ಆಗಿ ಉಲ್ಲೇಖಿಸಲಾಗಿದೆ. ದರ್ಶನ್ ಧರಿಸಿದ್ದ ಟಿ ಶರ್ಟ್ ಮತ್ತು ಪ್ಯಾಂಟ್ ಪ್ರಮುಖ ಸಾಕ್ಷ್ಯವಾಗಿದೆ. ದಾಸ ಧರಿಸಿದ್ದ ಬೆಲ್ಟ್ ಕೂಡ ಪ್ರಮುಖ ಸಾಕ್ಷ್ಯ ಆಗಲಿದೆ. ದರ್ಶನ್ ತೊಟ್ಟಿದ್ದ ಬೆಲ್ಟ್ನಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಮಾಹಿತಿ ಲಭ್ಯವಾಗಿದೆ. ಬೆಲ್ಟ್ ಅನ್ನ ಎವಿಡೆನ್ಸ್ ಆಗಿ ಪರಿಗಣಿಸಿದ್ದಾರೆ. ದರ್ಶನ್ ಶೂನಿಂದಲೂ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಕ್ಕೆ ಸಾಕ್ಷ್ಯ ಸಿಕ್ಕಿದ್ದು, ಬೂಟ್ಗಾಲಲ್ಲಿ ರೇಣುಕಾಸ್ವಾಮಿಗೆ ಒದ್ದು ದರ್ಶನ್ ಹಲ್ಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ದರ್ಶನ್ ಕೊಲೆ ನಡೆದ ದಿನ ಧರಿಸಿದ್ದ ಬಟ್ಟೆ, ಬೆಲ್ಟ್, ಬೂಟನ್ನು ಪ್ರಮುಖ ಎವಿಡೆನ್ಸ್ ಅಂತ ಪೊಲೀಸರು ಪರಿಗಣಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಈ 3 ವಸ್ತುಗಳ ಬಗ್ಗೆ ಉಲ್ಲೇಖ ಮಾಡಿರೋ ಮಾಹಿತಿ ಇದೆ. ನ್ಯಾಯಾಲಯದಲ್ಲಿ ಈ 3 ವಸ್ತುಗಳಿಂದ ದರ್ಶನ್ಗೆ ಕಾನೂನು ಕಂಟಕ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ಸಿಕ್ಕಿಲ್ಲ. ಈ ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವ ಖಾಕಿ ಚಾರ್ಜ್ ಶೀಟ್ ಮೂಲಕ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂಡ್ ಟೀಮ್ಗೆ ಅಷ್ಟು ಸುಲಭವಾಗಿ ಹೊರಬರೋದಕ್ಕೆ ಸಾಧ್ಯವಿಲ್ಲ. ಹಾಕಿರುವ 4 ಸೆಕ್ಷನ್ಗಳು ಸಹ ರೌಡಿ ಗ್ಯಾಂಗ್ ಕಟ್ಟಿ ಹಾಕುವಂತೆ ಮಾಡಿದೆ ಎನ್ನಲಾಗ್ತಾ ಇದೆ. ಅದ್ಯಾವ ಸೆಕ್ಷನ್ಸ್ ಅಂತೀರಾ? ಈ ಸ್ಟೋರಿ ನೋಡಿ.